ದಸರಾ ಹಬ್ಬದ ಪರವಾಗಿ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಇಡೀ ರಾಜ್ಯದಲ್ಲಿ ಮೈಸೂರು ಅದೊಂದು ಸಂಸ್ಥಾನ ಆಗಿತ್ತು. ಮೈಸೂರಲ್ಲಿ ಮಾತ್ರ ದಸರಾ ಭಾಳ ವಿಜೃಂಭಣೆಯಿಂದ ನಡೀತಾ ಇತ್ತು. ಅದನ್ನು ಇವತ್ತು ನಮ್ಮ ತುಮಕೂರಿನಲ್ಲಿ ಸನ್ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಗೃಹ ಸಚಿವರು, ನಮ್ಮ ಜಿಲ್ಲೆಯಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು ಮೈಸೂರು ಥರ ನಮ್ಮ ತುಮಕೂರಲ್ಲೂ ಸಹ ಬಹಳ ವಿಜೃಂಭಣೆಯಿಂದ ನಡೀಬೇಕು. ತುಮಕೂರು ಇತಿಹಾಸದಲ್ಲಿ ದಸರಾ ಇದು ಒಂದು ಪುಟದಲ್ಲಿ ಉಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ತಾವು ತೀರ್ಮಾನ ತಗೊಂಡು ಇವತ್ತು ಸರ್ಕಾರದ ವತಿಯಿಂದ 1 ಕೋಟಿ ರೂಪಾಯಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಸಾಹೇಬರು, ಕೆ ಎನ್ ರಾಜಣ್ಣ ಸಾಹೇಬರು ಇವರೆಲ್ಲ ಸಹಕಾರದೊಂದಿಗೆ ಇವತ್ತು 1 ಕೋಟಿ ರೂಪಾಯಿನ ದಸರಾ ಸಮಿತಿಗೆ ಅದನ್ನು ಮಂಜೂರಾತಿ ಮಾಡಿಸಿ, ಇನ್ನು ಸ್ವತಃ ಏನು ಇತರೆ ಖರ್ಚುಗಳನ್ನು ಪರಮೇಶ್ವರ್ ಸಾಹೇಬರು ಇತರ ಎಲ್ಲ ಮುಖಂಡರುಗಳು ಹಾಕ್ಕೊಂಡು ವಿಜೃಂಭಣೆಯಿಂದ ದಸರಾ ಆಚರಣೆ ಮಾಡ್ತಾಯಿದ್ದಾರೆ. ಏನಿವತ್ತು 3ನೇ ತಾರೀಕಿಂದ ಪ್ರಾರಂಭ ಆಯಿತು ದೈವ ಪೂಜೆ, 10ನೇ ತಾರೀಕಿದಾಗ ದೈವ ಪೂಜೆ ನಡೆಯುತ್ತೆ. ಅದಾದ ನಂತರ ಇವತ್ತು ವಿದ್ಯುಕ್ತವಾಗಿ ದೀಪಾಲಂಕೃತವನ್ನು ಚಾಲನೆ ಕೊಡಲಿದ್ದಾರೆ. ಇವತ್ತು ಮಹಿಳಾ ಮತ್ತು ಮಕ್ಕಳ ದಸರಾ ಇವತ್ತು ಪ್ರಾರಂಭ ಆಗಿದೆ. 11ನೇ ತಾರೀಕು 12ನೇ ತಾರೀಕು ತುಮಕೂರು ನಗರದಲ್ಲಿ ಇತಿಹಾಸದಲ್ಲೇ ನಡೆದೇ ಇರತಕ್ಕಂಥ ಒಂದು ಮೆರವಣಿಗೆ ನಡೆಯುತ್ತೆ. ಇದೆಲ್ಲ ಅದನ್ನು ಸಾರ್ವಜನಿಕರು ಉಪಯೋಗಿಸ್ಕೊಂಡು ದಯಮಾಡಿ ದೈವಿ ಪಾತ್ರರಾಗಬೇಕು, ದಸರಾ ಉತ್ಸವಕ್ಕೆ ಪಾಲ್ಗೊಳ್ಬೇಕು. ಇವತ್ತೇನು ತುಮಕೂರಲ್ಲಿ ನಡೀತಾ ಇದೆ ಇದಕ್ಕೆ ಕಾರಣಕರ್ತರು ಸನ್ಮಾನ್ಯ ಶ್ರೀ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು, ಜಿಲ್ಲಾಡಳಿತ, ಹಗಲಿರುಳು ಜಿಲ್ಲಾಡಳಿತದ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪೊಲೀಸ್ ವರಿಷ್ಠ ಅಧಿಕಾರಿಗಳಾಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಎಲ್ಲ ಇಲಾಖೆಯ ಏನು 28 ಇಲಾಖೆ ಬರುತ್ತೆ, ಇಲಾಖೆಯ ಎಲ್ಲ ಏನು ಅಧಿಕಾರಿ ವರ್ಗದವರು ಹಗಲು ರಾತ್ರಿ ಇವತ್ತು ಇದಕ್ಕೂ ಶ್ರಮ ಹಾಕಿ ಕೆಲಸ ಮಾಡ್ತಾಯಿದ್ದಾರೆ. ದಿನನಿತ್ಯ ಹೈಸ್ಕೂಲ್ ಮೈದಾನದಲ್ಲಿ ದೇವಿಯ 9 ಅವತಾರಗಳನ್ನ ಎತ್ತಿ ಇವತ್ತು ಪೂಜೆ ನಡೀತಾ ಇದೆ. ಇದರೆಲ್ಲ ದರ್ಶನ ಭಾಗ್ಯನ ದಯಮಾಡಿ ತುಮಕೂರು ಜನತೆ ಉಪಯೋಗಿಸ್ಕೋಬೇಕು. ತುಮಕೂರು ಜನತೆಗೆ ಒಳ್ಳೆಯದಾಗಬೇಕು. ಮುಂದೆ ಬರ್ತಕ್ಕಂಥ ದಿನದಲ್ಲಿ ಇನ್ನೂ ದಸರಾ ಹಬ್ಬ ಇನ್ನೂ ವಿಜೃಂಭಣೆಯಿಂದ ನಡೆಯೋಕ್ಕೆ ತಾವೆಲ್ಲ ನಾಂದಿ ಆಗಬೇಕು, ಸಹಕಾರ ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.